ಶಂಕ್ರು, ಯಾಕಪ್ಪ ಇಷ್ಟು ಕಷ್ಟಪಡ್ತೀಯ? ಇದು ವಾಸಿ ಆಗೋ ಕಾಯಿಲೆ ಅಲ್ಲ ಕಣಪ್ಪ. ವಾಸಿ ಆಗಲ್ಲ ಅಂತ ನೀನೇ ತೀರ್ಮಾನವಾಗಿ ಹೇಳ್ತಾ ಇದೆಯಲ್ಲ, ಯಾಕೆ ವಾಸಿ ಆಗಲ್ಲ ನೋಡೋಣ. ಶ್ರೀಕಂಠೇಶ್ವರ ಒಳ್ಳೇದ್ ಮಾಡ್ತಾನೆ ಬಿಡವ, ಅಷ್ಟು ನಿರಾಶೆ ಪಟ್ರೆ ಹೇಗೆ? ನಿಮ್ ಮಗ ಏನು ಕಮ್ಮಿ ಸೇವೆ ಮಾಡ್ತಾ ಇದ್ದಾನೆಯೇ ದೇವರಿಗೆ? ದಿನ ಬೆಳಗಾದ್ರೆ ನೀನು ಪಡೋ ಕಷ್ಟ ನೋಡಿದ್ರೆ ನನ್ನ ಕರಳು ಕಿತ್ತು ಬರೋ ಹಾಗಾಗುತ್ತೆ. ಆ ಶ್ರೀಕಂಠೇಶ್ವರ ಯಾವಾಗ ನಮ್ಗೆ ಒಳ್ಳೇದ್ ಮಾಡ್ತಾನೋ ಏನು. ಶಂಕರು, ನೀನ್ ಬಾಂಬೆಗೆ ಯಾವತ್ತಪ್ಪ ಹೋಗ್ತೀಯಾ? ಇನ್ನೆಲ್ಲಿ ಬಾಂಬೆಗೆ ಹೋಗೋದು, ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ಯಾಕಪ್ಪ? ಯಾಕೆಂದ್ರೆ ಈ ಪರಿಸ್ಥಿತಿಲಿ ಒಬ್ಬಳನ್ನೇ ಬಿಟ್ಟು ಹಾಗಮ್ಮ ಹೋಗ್ಲಿ, ಇಲ್ಲೇ ಯಾವ್ದಾದ್ರು ಕೆಲಸ ಹುಡ್ಕೋದು. ನೆನೆಸ್ತಾ ಕೆಲಸ ಸಿಗುತ್ತೇನಪ್ಪ. ಶಂಕರು, ಮೈಸೂರಿನಲ್ಲಿ ನನ್ನ ಪರಿಚಯಸ್ಥರೊಬ್ಬರಿದ್ದಾರೆ, ಮೋಹನ್ ರಾವ್ ಅಂತ. ನಾನು ಅವ್ರಿಗೊಂದು ಕಾಗದ ಬರ್ಕೊಡ್ತೀನಿ, ತಗೊಂಡೋಗಿ ಕೊಡು. ಅವ್ರ ಫ್ಯಾಕ್ಟ್ರಿಲಿ ಯಾವ್ದೊಂದು ಕೆಲಸ ಕೊಡ್ತಾರೆ. ಸರಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಪಾಪಣ್ಣವ್ರೆ. ಇದೇನ್ ಮಹಾ ಬಿಡಿತಾಯಿ. ಏನೇ ಆದ್ರೂ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನೀವು ನನ್ನ ಮಾತು ಕೇಳಿದ್ರೆ 1 ತಿಂಗಳಲ್ಲ 3 ತಿಂಗಳು ಬೋನಸ್ ಸಿಕ್ಕ ಹಾಗೆ ಮಾಡ್ತೀನಿ. ಈಗಾಗಲೇ ಮ್ಯಾನೇಜ್ಮೆಂಟ್ ನಾನು ನೋಟಿಸ್ ಕೊಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಮೇಡಮ್. 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 ಗುಡ್ ಮಾರ್ನಿಂಗ್. ಉಮಾ. ಎಸ್ ಮೇಡಮ್. ವಾಟ್ ಇಸ್ ದಿಸ್? ವರ್ಕರ್ಸ್ ನೋಟಿಸ್ ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ ಅವ್ರ ಬೇಡಿಕೆ ಬಗ್ಗೆ ನಿರ್ಧಾರ ತಗೊಳ್ದೆ ಹೋದ್ರೆ ಸ್ಟ್ರೈಕ್ ಮಾಡ್ತಾರಂತೆ. 1 ತಿಂಗಳು ಯಾಕೆ? 24 ಗಂಟೆ ಒಳಗಾಗಿ ತೀರ್ಮಾನ ಮಾಡ್ತೀನಿ. ಯಾರು ತಂದ್ಕೊಟ್ರಿ ಈ ನೋಟಿಸ್ನ? ರಾಮಲಿಂಗಂ ಜಂಬುಲಿಂಗಂ. ಹಲೋ ಮಿಸ್ಟರ್ ರಾಜಮೋಹನ್. ಎಸ್ ಮೇಡಮ್. ನಮಗೆ ಈ ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋ ಆ ತರ್ಲೆಗಳನ್ನ ಕರ್ಕೊಂಡು ಬನ್ನಿ. ಈಗ್ಲೇನಾ? ಎಸ್.